ಯಾರು ಬರ್ತಾರೆ? ಹಣ ಬಂದ ಇವರಿಬ್ರು ಮಾಡಿ ಸಾಕು. ಇಲ್ಲಿ ನನ್ಗೆ ಮೈ ಮೇಲೆ ಹಚ್ಬೇಕು, ನನಗೆ ಇರಿಟೇಟ್ ಮಾಡಬೇಡ ಗಿಲ್ಲಿ. ಟೈಗರ್ ಬಂತೊಂದು ಟೈಗರು. ಯಾವ ಊರು ಟೈಗರು? ದಾವಣಗೆರೆ ಟೈಗರು. ಇಲ್ಲಿ ಯಾಕೆ ಬಂತು? ಬಿಗ್ ಬಾಸ್ ಕಪ್ಪನ್ನ ಗೆದ್ಕೊಂಡು ಹೋಗಕ್ ಬಂತು. ಹಣ ಬಂದ ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು ಕರಿಬಸಪ್ಪ ಅಂತ ಅಂತಾರಾಷ್ಟ್ರೀಯ ದೇಹದಾಢ್ಯ ಸ್ಪರ್ಧಿ. ಕರಿಬಸವ, ನಿಮಗೆ ಬಿಗ್ ಬಾಸ್ ಮನೆಗೆ ಸ್ವಾಗತ. ಯಾರು ಬರ್ತಾರೆ? ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಬಂದಿದ್ದೀನಿ. ಜೋಡಿಯಾಗಿ ನಿನ್ ಜೊತೆ ಬರೋ ಹಾಗಾಯ್ತಲ್ಲ. ನಿನ್ ಬಿಗ್ ಬಾಸ್ ಫಿನಾಲೆವರೆಗೂ ಕರ್ಕೊಂಡು ಹೋಯ್ತೀನಿ, ನೋಡ್ತಾ ಇರೋ ಕವ. ಗಿಲ್ಲಿ ಇರಿಟೇಟ್ ಮಾಡ್ಬೇಡ ಗಿಲ್ಲಿ. ಗಿಲ್ಲಿ ಸುಮ್ಮನೆ ಕವ ಬಾಗವ ಕವ ಕಾವ ಒಂಚೂರು ಕಾವು ಕೊಡು ಕಾವು. ಇರಿಟೇಟ್ ಮಾಡ್ಬೇಡ. ಅಲ್ಲಿ ಯಾರು ಬರ್ತಾ ಇದ್ದಾರೆ. ಬಿಗ್ ಬಾಸ್ ರಾಷ್ಟ್ರ ನಂಬಿ ಅಂತ ಮಂಜು ಭಾಷಣಿ ಮ್ಯಾಮ್ ನನ್ನ ಜೊತೆಲೇ ಬಂದ್ರು ಜಂಟಿಯಾಗಿ. ಬಟ್ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟು. ನಿನ್ನ ರಾಶಿಕ ಅಂತ ನಂಬ್ತೀನಿ ಬಿಡಿ, ಇವಳೇ ಕಾವ್ಯ ಅಂತ ನಂಬ್ಕೊಂಡಿದ್ದೀನಿ. ನೋಡಿ ನಮ್ ಕಾವು ಬಾವು ಬಂದಂಗಿಲ್ವಾ? ನೋಡಿ ನಿಜವಾದ ಕಾವ್ಯ ನೋಡಿ. ಆ ಕಾವ್ಯನ 1 ವರ್ಷ ನೀರಲ್ಲಿ ನೆನೆ ಹಾಕಿದ್ರು ಹಿಂಗ. ಮೇಡಮ್ ಮೇಡಮ್ ಜಾನು ಜಾನುನ 100 ಹೆಜ್ಜೆ ಕಡ್ದಂಗಿದ್ದೀರಲ್ಲ ಮೇಡಮ್. ನೀವೇ ಜನ್ಮಸ್ಥಾನ ಹೊಡ್ಕೊತೀರಾ, ನಾನು ನನ್ಗೆ ಬೋರ್ ಆಗ್ತಿದೆ. ಗಾಸಿಪ್ ಮಾಡಕ್ ಯಾರಾದ್ರೂ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಗೌಡ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿವರೆಗೂ ಸುಮಾರು 2,224 ಸಿನಿಮಾಗಳನ್ನ ಮಾಡಿದ್ದೀನಿ. ಮಾತಿನ ಬರದಲ್ಲಿ ಆತರ ಹೇಳ್ಬಿಡಿ. 224
24 ಸಿನಿಮಾಗಳನ್ನ ಮಾಡಿದೀನಿ. 224 ಸಿನಿಮಾ. ಮಾತಿನ ಬರದಲ್ಲಿ ಆ ತರ ಹೇಳ್ತೀನಿ. 100 ಸಿನಿಮಾಗಳನ್ನ ಮಾಡಿ 100 ಸಿನಿಮಾ ಮಾಡಿದ್ರೆ ಮೇಡಮ್? ಮಾತಿನ ಬರದಲ್ಲಿ ಹೇಳ್ತಾ ಇಲ್ಲ, ನಿಜವಾಗ್ಲೂ 100 ಸಿನಿಮಾನ ಮಾಡಿದ್ದೀನಿ. ಯಾರು ನೀವು? ಜಾನು, ನೀವು ಇನ್ಮೇಲೆ ಕಿರ್ಚೋದಾದ್ರೆ ಸ್ವಲ್ಪ ಕಡಿಮೆ ಕಿರ್ಚಿ, ಸ್ವಲ್ಪ ಕಾಲ್ ಮೇಲೆ ಹಾಕೊಂಡ್ಬಿಟ್ಟು. ನಾನು ಮಾತಿನ ಬರದಲ್ಲಿ ಕಿರಿಚ್ಬಿಟ್ಟೆ. ನೋಡಿ ಜಾನ್ವಿ, ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಳ್ಳೋಣ ಬನ್ನಿ. ಮೇಡಮ್ ಏನ್ ಗೊತ್ತಾ ಮೇಡಮ್, ಏನ್ ಗೊತ್ತಾ ಅಣ್ಣ ನೀನ್ ಯಾಕಣ್ಣ? ಧನುಷ್. ಧನುಷ ಏನಣ್ಣ ಒಳ್ಳೆ ಉಸ್ ಪಿಕ್ಚರ್ ಅಲ್ಲಿ ದೆವ್ವ ಇದ್ದಂಗಿದ್ಯಾ? ನನ್ನ ಹತ್ರ ಕಾಮಿಡಿ ಮಾಡ್ಬೇಡ. ಆಯ್ತು ಬಿಡೋಣ, ಕಾಮಿಡಿ ಮಾಡ್ಬೇಡ, ಯಾಕಣ್ಣ? ಮಾಡ್ಬೇಡ ಅಷ್ಟೇ. ಏ ಇಲ್ಲೇ ಕೂತಿರ್ತಾ ಇದ್ಯಾ? ಏ ಗಿಲ್ಲಿ ಅಲ್ವಣ್ಣ, ಗಿಲ್ದೆ. ನೋಡಕ್ಕೆ ಮೂಸಿಕಾಯಿ ಇದ್ದಂಗಿದ್ದೀರಿ. ನಿಮ್ಗೊಂದು ಕ್ವೆಶ್ಚನ್ ಕೇಳ. ಕೇಳಿ. ಒಂದ್ ಮನೆಯಲ್ಲಿ ಐ ಲವ್ ಯು, ಇನ್ನೊಂದ್ ಮನೆಯಲ್ಲಿ ಐ ಮಿಸ್ ಯು ಅಂತ ಇರುತ್ತೆ. ಹಾ. ಐ ಮಿಸ್ ಯು ಮಿಸ್ ಆಗ್ಬಿಡುತ್ತೆ. ಹಾ. ಅವಾಗ ಉಳಿಯೋದು ಯಾವ್ದು? ಐ ಲವ್ ಯು. ಸಾರಿ, ನಾಟ್ ಇಂಟ್ರೆಸ್ಟೆಡ್. ಆಕ್ಚುಲಿ ನೀವು ಸಿಂಗಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್, ನನ್ ನಿಮ್ ಜೊತೆ ಟ್ರ್ಯಾಕ್ ಓಪನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಬನ್ನಿ, ಟ್ರ್ಯಾಕ್ ಬಂದಾಗ ನೆನಪಾಯ್ತು, ನೀವ್ ಯಾಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬಾರ್ದು? ಯಾಕೆ? ಹೋಗ್ತಾ ಹೋಗ್ತಾ ಒಂದು 5-6 ಟ್ರ್ಯಾಕ್ ಸಿಗುತ್ತೆ, ಯಾವ ಕಡೆ ಬಂದು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕೈಲಾಸಪ್ಪ ಅಂತ, ಅಂತಾರಾಷ್ಟ್ರೀಯ ದೇಹದಾರ್ಢ್ಯ ಸ್ಪರ್ಧಿ. ಹಾ, ಈ ಮನೆಯಲ್ಲಿ ನಾನ್ ಮಾತಾಡಿದ್ರೆ ತುಂಬಾ ಇರಿಟೇಟ್ ಮಾಡ್ಕೊಂತಾರೆ, ಅದ್ ಯಾಕೆ ಅಂತ. ನೀವ್ ಇರಿಟೇಟೆ ಸರ್. ಗಿಲ್ಲಿ ಇಲ್ಲೋಡ್ ನಾವು ಗಿಲ್ಲಿ ಇರಿಟೇಟ್ ಮಾಡ್ಬೇಡ ಗಿಲ್ಲಿ. ತಾವು ಇಲ್ಲೋ ನಿಂಗೆ ಏನೋ ತೋರಿಸ್ತೀನಿ, ಇಲ್ಲೋ ತಾವು ಏನೋ ತೋರಿಸ್ತೀನಿ. ಗಿಲ್ಲಿ, ನೀವೀಗೆಲ್ಲ ಮಾಡಿ ಹೊರಗಡೆ ನನ್ ಮದ್ವೆಗೆ ಏನಾದ್ರೂ ತೊಂದ್ರೆ ಆಗ್ಬೇಕಲ್ಲ? ನನ್ನ ಯಾರಾದ್ರೂ ಮದ್ವೆ ಆಗ್ತಾ ಇರ್ಲಿ. ತಾವು ನಾನ್ ನೋ ಅಂದ್ರೆ ತಾನೇ ಅದೆಲ್ಲ ತೊಂದ್ರೆ. ಹಣ ಬಂದ ಹಣ ಬಂದ ಹಣ ಬಂದ. ಮಗರ ಹಾವಿ ಸರಮಾಲೆ, ಕೈಯಲ್ಲಿ ಬೆಟ್ಟದ ಕೋಲು, ಮೈಯೆಲ್ಲ ಬೀದಿಗ ಜೋಗಯ್ಯ ಜೋಗಯ್ಯ ಜೋಗಯ್ಯ. ಅಲ್ಲ, ನೀವು ಹಿಮಾಲಯಕ್ಕೆ ಹೋಗ್ತಾರೆ, ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಇಲ್ಲಿ ಬರ್ಲಿಕ್ಕೆ ಆಕ್ಚುಲಿ ಕಾರಣ ಜನ. ನಾನು ಬರ್ಬೇಕಾದ್ರೆ 27 ತಲೆ ಇತ್ತು, ಈಗ 6 ತಲೆವರೆಗೆ ನಿಲ್ಸಿದ್ದೀನಿ. ಒಂದ್ hand ಆಗ್ತಿಲ್ಲ. ಯಾರೋ ಬರ್ತಾರಲ್ಲಿ. ಓ, ಯಾರು ಬರ್ತಾರೆ? ಸತೀಶ್, ಸತೀಶ್, ಅನುಬಂಧ ಮ್ಯಾನೇಜರ್ ಸತೀಶ್, ಪ್ಲೀಸ್ ಸರ್, ನಮ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಸತೀಶ್. ಯಾರ್ ಸತೀಶ್ ಅಲ್ಲ, ಕ್ಯಾಡಾ ಬಾಂಬ್ ಸತೀಶ್ ಅಂತ. ಎಲ್ಲ ನಮ್ಮ ಕ್ಯಾಡಾ ಬಾಂಬ್ ಸತೀಶ್ ಅಂತಾರ್ರಿ. ಮತ್ತೆ ಬರ್ಕೊಂಡಿದ್ದೀರಾ? ವರ್ಷಾಕ್ಷೆ ಅಂತ ಇದ್ದು ಶೆಲ್ಟ್ ಹೆಸರು 2.5 ಲಕ್ಷ. ಏನ್ ಮಾಡಿದ್ರಿ? ಅದೇ ವರ್ಷಕ್ಕೆ ಅಂದ್ರೆ ವರ್ಷಕ್ಕೆ ಸರ್. ಇದನ್ನ ಅಮೀರ್ ಖಾನ್ ಅವ್ರು ಹಾಕೋತಾ ಇದ್ರು ಕಣ್ರಿ, ಇದು ಶೆಲ್ಟ್. ಹಾಕೋ ಬಟ್ಟೆ ಹಾಕತ್ತಿಲ್ಲ, ಬಿಡಿ ಸರ್, ಬಿಡಿ ಸರ್, ಅವ್ರೇ ಬಟ್ಟೆ. ಈ ಶೆಲ್ಟ್ ಅಮೀರ್ ಖಾನ್ ಅವ್ರು ಹಾಕೊಂಡ್ರೆ ಯಾರು ಕೂಗ್ತಾ ಇರ್ಲಿಲ್ಲ. ಅದೇ ನನ್ನ ಮಗ ಹರ್ಷ ಹಾಕೊಂಡ್ಬಿಟ್ರೆ ಹುಡುಗಿರಲ್ಲ ಹರ್ಷ ಕನ್ನಡ ಕೇಳ್ರಿ. ಕರ್ನಾಟಕದಲ್ಲಿ ಎರಡು ಕಡೆ ಇರ್ತದೆ ಕಡ್ಡಿ, ನಿಮ್ ಕಡೆ ಒಂದೇ ಒಂದಲ್ಲ. ಎಲ್ರು ಯೂಸ್ ಮಾಡೋ ಕನ್ನಡದಲ್ಲಿ 2 ಕಡ್ಡಿ ಇರುತ್ತೆ. ಇಟಾಲಿಯನ್, ಇದು ಬ್ರಾಂಡೆಡ್ ಬಂದು ಚಾನಲ್ ಅಂತ. ಇದು ಆಕ್ಚುಲಿ ನಮ್ಮ ರಣಬೀರ್ ಕಪೂರ್ ಅವ್ರು ಯೂಸ್ ಮಾಡ್ತಾ ಇದ್ರು ಇದನ್ನ. ರಣಬೀರ್ ಕಪೂರ್ ಅವ್ರೆ
ಆದ್ರೆ ಯಾರು ಕೂಗ್ತಾ ಇರ್ಲಿಲ್ಲ. ಇದೇ ಕನ್ನಡಕ ನನ್ ಮಗ ಹರ್ಷ ಅನ್ನೋದು ಹಾಕೊಂಡ್ಬಿಟ್ರೆ ಕರಿಬಸಪ್ಪ ಅವ್ರೆ, ನೀವೇನ್ ತಲೆ ಕೆಡ್ಸ್ಕೊಂಡ್ಬಿಡಿ. ಫಾರಿನ್ ನಲ್ಲಿ ಎಕ್ಸಾಚೆ ಅಂತ ಒಂದು ಶರ್ಟ್ ಇದೆ, ಅದನ್ನ ಕೊಡಿಸ್ತೀನಿ, ನೀವು ಹಾಕೊಳ್ಳಿ. ನಿನ್ನ ಹತ್ರ ಲಕ್ಷಕ್ಕೆ ದುಡ್ಡಿದ್ರು ತಿನ್ನೋದು ಅನ್ನನೇ, ದುಡ್ಡಲ್ಲ. ನಿನ್ನ ಹತ್ರ ಕೋಟಿಗಟ್ಟಲೆ ಬಟ್ಟೆ ಇದ್ರು ಹಾಕೋದು ತುಂಡು ಬಟ್ಟೆನೆ. ಅಷ್ಟಿಂದ ದೊಡ್ಡವ್ರು ಹೇಳಿಲ್ವಾ, ತುಂಡು ಬಟ್ಟೆ ಸಾಕು ನನ್ನ ಮಕ್ಕಳಿಗೆ. ಕರಿಬಸಪ್ಪ ಅವ್ರೆ, ಅದೇ ತುಂಡು ಬಟ್ಟೆ ಹಾಕೊಂಡು ಏನಾದ್ರು ನಮ್ಮ ವರ್ಷ ಹೊರಗಡೆ ಬಂದ್ಬಿಟ್ರೆ 99.9 ಹುಡುಗಿರು ಸುಮ್ಮನಿರಿ, ಯಾರೋ ಬರ್ತಾ ಇದಾರೆ ಕಣ್ರಿ. ಹೌದಾ? ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ. ವರ್ಷ ಬಂದ್ಬಿಟ್ರೆ ಅನ್ಸುತ್ತೆ. ಎಂತ ಗೊತ್ತುಂಟ, ಎಲ್ಲರೂ ಒಂದ್ ಸರಿಯಾಗಿ ಬಿಗ್ ಬಾಸ್ ಎಂತ ಗೊತ್ತುಂಟ, ನಾನು ರಕ್ಷಿತಾ. ರಕ್ಷಿತಾ ಸುಂಟ್ರಗಾಳಿ ಸಿನಿಮಾದಲ್ಲಿ ಹೆಂಗಿದ್ರು ಮೇಡಮ್, ನೀವೇ ಸಿಂಗ ಆ ಸಿನಿಮಾದಲ್ಲಿರೋ ರಕ್ಷಿತಾ ಅಲ್ಲ, ಹಾ. ನಾನು ಇದು ಮಂಗಳೂರು, ಕಂಬಳ, ಉಡುಪಿ ಉಡುಪಿ, ಅದು 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 ಯಾವುದು ಅದೇ ಇಲ್ಲೇ ಇರ್ತೀನಿ. ಫಿನಾಲೆ ಬರೋತಂತ ಇಲ್ಲೇ ಇರ್ತೀನಿ. ಬಿಗ್ ಬಾಸ್ ಈ ಕೂಡಲೇ ಮನೆಯಿಂದ ಹೊರಹಾಕುವ ಒಬ್ಬ ಸದಸ್ಯರ ಹೆಸರನ್ನು ಈ ಕೂಡಲೇ ಸೂಚಿಸಿ. ನೀವೆಲ್ಲರೂ ಸೇರಿ ನಂಗೆ ಹಿಂಗ ಮಾಡಿದ್ರಿ, ಹಿಂಗ ಮಾಡಿದ್ರಿ, ಹಿಂಗ ಮಾಡಿದ್ರಿ. ಸ್ವಲ್ಪ ಆದ್ರೂ ಇದು ಇದೆಯಾ? ಇದು ಯಾವುದು? ಯಾವ್ದು? ಅದು ಅದು ಇದೆಯಾ? ಅದಿದೆ. ನಾನು ಇಲ್ಲಿ ನಾನು ಹೋಗ್ತಿದ್ದೀನಿ. ಅರ್ಧ ಗಂಟೆ ಆದ್ಮೇಲೆ ನಾವು ಮತ್ತೆ ಹೋಗ್ಬೋದೇವೆ. ಬಿಗ್ ಬಾಸ್ Yes, because ಮನೆಯ ಎಲ್ಲಾ ಸದಸ್ಯರು ಈ ಕೂಡಲೇ ಲಿವಿಂಗ್ ಏರಿಯಾದಲ್ಲಿ ಕುಳಿತುಕೊಳ್ಳಿ. ಏನೆಲ್ಲ ಇಲ್ಲಿ ಬಿಗ್ ಬಾಸ್ ಗೆ ಪಿಕ್ನಿಕ್ ಮಾಡಕ್ ಬಂದಿದ್ದೀರಾ? ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಳ್ಳಿಲ್ಲ. ನೀನ್ ಬಾಂಬೆ ಈ ಕಡೆ ನೀನು. ಅಶ್ವಿನಿ, ನಾನು ಹಾಗೆ ಹೇಳೋದು ಹೆಣ್ಮಕ್ಳಿಗೆ ನೀವು ಮರ್ಯಾದೆ ಕೊಡೋದು ನಾನು ನೋಡಿದ್ದೀನಿ. ಬನ್ರಿ ಈ ಕಡೆ, ಬನ್ರಿ ಬನ್ನಿ. ಜಾಸ್ತಿ ಕೂಗಿದ್ರೆ ಹೊಟ್ಟೆ ಹಸಿವಾಗುತ್ತೆ. ಮೇಡಮ್, ನಮ್ದು 100 ಕೋಟಿ ನಾಯಿದೆ ಕ್ಯಾಡಬಾಮ್ ಅಂತ, ಅದನ್ನ ನೋಡ್ತೀರಾ? ರೆಸ್ಪೆಕ್ಟ್ ಕೊಡ್ರಿ ನೀವು. ಎಲ್ರಿಗೂ ರೆಸ್ಪೆಕ್ಟ್ ಇಂದ ಮಾತಾಡೋದ್ ಕಲೀರಿ. ಫಸ್ಟ್ ನೀವು ಕಲ್ತ್ಕೊಡ್ರಿ, ನಮ್ಗೆಲ್ಲ ಹೇಳೋದು. ರೆಸ್ಪೆಕ್ಟ್ ಅನ್ನೋದನ್ನ ಯಾರು ಕಿತ್ಕೊಳ್ಳೋದಕ್ ಆಗೋದಿಲ್ಲ. ನಿಮ್ ಕೈಲಿ ಕಿತ್ಕೊಳಕ್ ಆಯ್ತಲ್ಲ ಕಣ. ರೆಸ್ಪೆಕ್ಟ್ ಅಂದ್ರೆ ಏನು ಅಣ್ಣ? ರೆಸ್ಪೆಕ್ಟ್ ಅಂದ್ರೆ ಲೋ ರಘು, ಲೋ ಅದು ರೆಸ್ಪೆಕ್ಟ್ ಅಲ್ಲ ಕಣ. ರಘು ಸರ್, ಬನ್ನಿ ಸರ್, ಹೋಗಿ ಸರ್ ಅಂದ್ರೆ ಅದು ರೆಸ್ಪೆಕ್ಟ್ ಕಣ. ಅಣ್ಣ
ರಘು ಸರ್ ಇದನ್ನ ಎತ್ತಿ ಸರ್ ಅಂದ್ರೆ ರೆಸ್ಪೆಕ್ಟ್ ಕಣ ರಘು ಎತ್ತಲೇ ನೀವು ಮಾಡಿದ್ದೀರ ನನಗೆ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಪುರಾಣ ಹೋಗಾಚು. ಇದು ಬಿಗ್ ಬಾಸ್. ಈ ಕೂಡಲೇ ಎಲ್ಲರೂ ಸೋಫಾ ಮೇಲೆ ಕುಳಿತುಕೊಳ್ಳಿ. ಇಲ್ಲಿ ನನ್ಗೆ ಮೈ ಮೇಲೆ ನಂಗೆ ಇರಿಟೇಟ್ ಮಾಡಬೇಡ ಗಿಲ್ಲಿ. ಬಿಡೋ ಗಿಲ್ಲಿ ಬಿಡೋ. ನನಗೆ ಇರಿಟೇಟ್ ಮಾಡಬೇಡ. ಇದು ನನ್ನ ಎಂಟಿಗೂ ಕೊಟ್ಟಿಲ್ಲ, ನಿಂಗೆ ಕೊಡ್ಲಿ. ಒಂದ್ಸಲ ಫ್ರೆಂಡ್ ಅನ್ಕೊಂಡ್ಮೇಲೆ ಸಾಯೋರ್ಗು ಫ್ರೆಂಡು ಕಣ ನಾವು. ಇದು ಬಿಗ್ ಬಾಸ್. ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಲು ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡುತ್ತಿದ್ದಾರೆ. ಅದುವೇ ಜಗ್ ಜಗ್ ಜಗ್ಗಾಟ. ಇದರ ಅನುಸಾರ ಮನೆಯು 2 ತಂಡವಾಗಿದ್ದು ಗಿಲ್ಲಿ ಹಾಗೂ ಅಶ್ವಿನಿ 2 ತಂಡಗಳ ಉಸ್ತುವಾರಿಯಾಗಿರುತ್ತಾರೆ. ಕೊನೆಯಲ್ಲಿ ಗೆದ್ದ ತಂಡದ ಒಬ್ಬ ಸದಸ್ಯರನ್ನು ಒಮ್ಮತದಿಂದ ಉಸ್ತುವಾರಿಗಳು ಸೂಚಿಸಬೇಕು. ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಕೈ ಕೈ ಇಟ್ಕೊಳ್ಳಿ. ಗೇಮ್ ಮಾಡಿ ಆಡಿ 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 ಆಡ್ರಿ ಏನ್ ಆಡ್ತೀರಿ? ಏನ್ ಮಾತಾಡ್ತಾ ಇದ್ಯಾ? ಒಂದ್ ನಿಮಿಷ. ಅಮ್ಮೋ ಗಿಮ್ಮೋ ಅಂತ ಇಲ್ಲ. ಏನ್ ಗುರಾಯಿಸ್ಬಿಟ್ರೆ ಓ ಮ್ಯಾನಿಪ್ಯುಲೇಟ್ ಮಾಡೋದು, ಟಿಫನ್ ಪ್ಲೇಟ್ ಮಾಡೋದು, ಊಟದ ಪ್ಲೇಟ್ ಮಾಡೋದು, ಅಲ್ಲಿಂದ ಇಲ್ಲಿಗೆ ಹೇಳೋದು, ಬರೀ ಕಿತಾಪತಿ. ಕಿತಾಪತಿ ಹೆಂಗಸ್ರೇ, ಬರೀ ಕಿತಾಪತಿ. ದೊಡ್ಡಮ್ಮ ಚಿಕ್ಕಮ್ಮ ಸೇರ್ಕೊಂಡ್ಬಿಟ್ಟು ದೊಡ್ಡವ ಬೀಜ ಸಾರಿಯಾಕ ಸೊಪ್ಪು ಇವರಿಬ್ರು ಮಾಡಿ ತಪ್ಪು. ಏನಮ್ಮ ಏನ್ರಿ ಮಾತಾಡಿ ನಿನ್ನಂತವ್ರನ್ನ ತುಂಬಾ ಜನ ನೋಡ್ಬಿಟ್ಟಿದೆ. ತುಂಬಾ ಜನ ನೋಡಿದ್ರಿ, ಆದ್ರೆ ಗಿಲ್ಲಿನ ನೋಡಿರ. Yes, I am Joker. You, Adi. ಇಲ್ಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ನಾವು ಕಲ್ತು. ಹೆಣ್ಮಕ್ಳ ಪರವಾಗಿ ನಾನ್ ಸ್ಟ್ಯಾಂಡ್ ತಗೊಳ್ತೀನಿ. ಹೆಣ್ಮಕ್ಳ ಪರವಾಗಿ ನಾನ್ ಸ್ಟ್ಯಾಂಡ್ ತಗೊಳ್ತೀನಿ. ನಿಮ್ ಪರವಾಗಿ ಸ್ಟ್ಯಾಂಡ್ ತಗೊಳ್ಳಿ, ಹೆಣ್ಮಕ್ಳ ಪರವಾಗಿ ಅಂತ ಯಾಕೆ ಹೇಳ್ತೀರಾ? ಗಿಲ್ಲಿ ಒಲಿಸ್ಕೊಂಡ್ ಬಂದ್ಬಿಟ್ಲು. ಗಿಲ್ಲಿ ಇಲ್ಲ ಅಂದ್ರೆ ನೀನ್ ಏನು ಫ್ರೀ ಪ್ರಾಡಕ್ಟ್. ನಾನ್ ಫ್ರೀ ಪ್ರಾಡಕ್ಟ್. ಹೊರಗಡೆ ಜನ ನೋಡ್ತಾ ಇರ್ತಾರೆ ಯಾರು ಫ್ರೀ ಪ್ರಾಡಕ್ಟ್ ಅಂತ. ಬನ್ನಿ 3 ಜನ ಸೇರಿ ವೇಟ್ ಲಾಸ್ ಮಾಡೋಣ. ಯಾರು ಬರ್ತಾರೆ? ಸತೀಶ್ ಅನುಬಂಧ ಮ್ಯಾನೇಜರ್ ಸತೀಶ್, ಪ್ಲೀಸ್ ಸರ್ ನಮ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಸತೀಶ್. ಯಾಕೆ ಸತೀಶ್ ಅಲ್ಲ, ಕ್ಯಾಡಾ ಬಾಂಬ್ ಸತೀಶ್ ಅಂತ. ಎಲ್ಲ ನಮ್ಮ ಕ್ಯಾಡಾ ಬಾಂಬ್ ಸತೀಶ್ ಅಂತ. ವರ್ಷಾಚೆ ಅಂತ ಇದು ಶೆಲ್ಟ್ ಹೆಸರು 2.5 ಲಕ್ಷ. ಏನ್ ಮಾಡಿದ್ರಿ? ಅದೇ ವರ್ಷಕ್ಕೆ ಅಂದ್ರೆ ವರ್ಷಕ್ಕೆ ಇದನ್ನ ಅಮೀರ್ ಖಾನ್ ಅವ್ರು ಹಾಕತಾ ಇದ್ರು ಕಂಡ್ರಿ ಇದು ಶೆಲ್ಟ್. ಬಟ್ಟೆ ಹಾಕತ್ತಿಲ್ಲ. ಬಿಡಿ ಸರ್
ಶರ್ಟ್ ನ ಅಮೀರ್ ಖಾನ್ ಅವ್ರು ಹಾಕೊಂಡ್ರೆ ಯಾರು ಕೂಗ್ತಾ ಇರ್ಲಿಲ್ಲ. ಅದೇ ನನ್ ಮಗ ಹರ್ಷ ಹಾಕೊಂಡ್ಬಿಟ್ರೆ ಹುಡುಗಿರಲ್ಲ ಹರ್ಷ ಕನ್ನಡ ಕೇಳಿ. ಕರ್ನಾಟಕದಲ್ಲಿ ಯಾವ ಕಡೆ ಇರ್ತದೆ ಕಡ್ಡಿ, ನಿಮ್ ಕಡೆ ಒಂದೇ ಒಂದದ. ಎಲ್ರು ಯೂಸ್ ಮಾಡೋ ಕನ್ನಡದಲ್ಲಿ 2 ಕಡ್ಡಿ ಇರುತ್ತೆ. ಇಟಾಲಿಯನ್ ಇದು ಬ್ರಾಂಡೆಡ್ ಬಂದು ಚಾನಲ್ ಅಂತ. ಇದು ಆಕ್ಚುಲಿ ನಮ್ಮ ರಣಬೀರ್ ಕಪೂರ್ ಅವ್ರು ಯೂಸ್ ಮಾಡ್ತಾ ಇದ್ರು ಇದನ್ನ. ರಣಬೀರ್ ಕಪೂರ್ ಅವ್ರು ಏನಾದ್ರು ಇದು ಹಾಕೊಂಡ್ರೆ ಯಾರು ಕೂಗ್ತಾ ಇರ್ಲಿಲ್ಲ.